ಕರ್ಮಂ ನಿರಂತರಂ ಪಾಪಂ ಪುಣ್ಯಂ ದೈವ ನಿರ್ಣಯಂ. ಇದು ಆ ಯುಗದಲ್ಲಿ, ಆದರೆ ಇದು ಕಲಿಯುಗ. ಈ ಯುಗದಲ್ಲಿ ಕರ್ಮಂ ನಿರಂತರಂ ಪಾಪಂ ಪುಣ್ಯಂ ಈ ಗರುಡನ ನಿರ್ಣಯನ. ಕರ್ಮಕ್ಕೆ ಕರ್ಮವೆಂದು ಗುಡುಗು ಸಿಡಿಲಿನಂತೆ ಆರ್ಭಟಿಸಿ ಹೊರಬರುತ್ತಲಿದೆ ನಮಗಾದ ನ್ಯಾಯ. ಶತ್ರುಗಳೇ, ಗುಪ್ತವಾದ ವಿಷಯಗಳನ್ನು ಸೂಕ್ತವಾಗಿ ಇಟ್ಟುಕೊಂಡು ಮತ್ತಿಯಲ್ಲಿ ಜಪ್ತಿ ಮಾಡಿದರೂ ರಫ್ತುಗಳ ಸ್ಥಳವೇ ಸಿಗದ ಕಾರಣ ನನ್ನ ಆತ್ಮಕ್ಕೆ ಇಲ್ಲ ತೃಪ್ತಿ. ನನ್ನ ಹೃದಯ ಸಮುದ್ರದಲ್ಲಿ ಸುನಾಮಿಯಂತೆ ಅಪ್ಪಳಿಸುತ್ತಿದೆ. ನನ್ನ ಮಾತಾಪಿತ್ರರನ್ನು ಕೊಲೆಗೈದ ಸಾವಿನ ಸಂದೇಶ. ನನ್ನ ಮುಂದೆ ನಡೆಯಲಾರದು ಸರ್ಕಾರದ ದೇಶ. ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದವರ ಕಿರಾತಕರ ಕತ್ತು ಕತ್ತರಿಸುವುದೇ ಈ ಗರುಡನ ಮೂಲ ಉದ್ದೇಶ. ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋದಕ್ಕೆ ಆಗೋದಿಲ್ವೇನು? ಏನಾರೇ ದಾರಿ ಬಿಟ್ಟು ನಿಲ್ಲೋಕೆ ನೀನೇನು ಮೈಸೂರು ಮಹಾರಾಣಿನ ಇಲ್ಲ ಸುರಲೋಕದ ಸುಂದ್ರಿನ? ಲೇ, ಈ ಗಂಡೆದೆಯ ಗರುಡನ ಎದೆಗೆ ಡ್ಯಾಶ್ ಹೊಡೆದು ನನಗೆ ಆವಾಜ್ ಹಾಕುವೆನಲೇ ಬಜಾರೆ? ನನಗೆ ಹೆಚ್ಚು ಮಾತಾಡ್ತೀಯೋ? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ? ನೀನು ಧರಿಸಿರುವ ಡ್ರೆಸ್ ನೋಡಿದರೆ ಗೊತ್ತಾಗುತ್ತೆ ನಿನಗೆ ಎಷ್ಟು ಮರ್ಯಾದೆ ಕೊಡಬೇಕೆಂದು. ಹಾದಿಯಲ್ಲಿ ತಿರುಗುವ ಹುಚ್ಚನಿಗೂ ಸಹ ಗೊತ್ತಾಗುತ್ತೆ ಈ ನಿನ್ನ ಸಂಸ್ಕೃತ ಉಡುಪು. ನಾನ್ಯಾರು ಗೊತ್ತೇನು? ಯಾರು? ನೀನೇನು ರಂಬೆ ಊರ್ವಶಿನ ಇಲ್ಲ ಮೇನಕ್ಕೆ ತೀಲುತ್ತಮೇನ? ನನಗೆ ಗೊತ್ತಿರೋಕೆ ಹೋಗಲೇ ಹೋಗು. ನೀನ್ಯಾರಾದರೆ ನನಗೇನು? ಯಾರ ಹೆಸರು ಕೇಳಿದ್ರೆ ಸುತ್ತ ಇತ್ತಪ್ಪತ್ತೆ ಹಳ್ಳಿನ ಗಡಗಡ ಅಂತ ನಡುಗತ್ತು ಅಂತ ನನ್ನ ಹತ್ತ ಗಂಡರ ನಾವನ ತಂಗಿ ಈ ರೂಪಾಲಿಗೆ ಯಾಕಷ್ಟೀತ ಬನ್ನಿ ಬಡ ಭಿಕಾರಿ. ನನಗೆ ಬಾಯಿಗೆ ಬಂದಂತೆ ಮಾತಾಡ್ತೀನ ಬದ್ಮಾಶ್. ಭಿಕಾರಿ? ನಾನು ಭಿಕಾರಿ ಅಲ್ಲಲೇ ರೂಪೆ. ನಿಮ್ಮಂತ ಹಣದ ಮದ ತುಂಬಿ ಮೋಹದ ಅಂಧಕಾರದಲ್ಲಿ ಮೆರೆಯುತ್ತಿರುವ ನಿನ್ನಂತ ಸೊಕ್ಕಿನ ಶ್ರೀಮಂತ ಹೆಣ್ಣಿಗೆ ಶಿಕಾರ. ನಿನ್ನ ಕೊಬ್ಬು ಇಳಿಸಲು ಬಂದ ಅಧಿಕಾರಿಲೇ. ಕೈ ಬಿಡು. ಕೈ ಬಿಡಬೇಕಾ? ಜಡೆ ಹಾಕೊಂಡು ಮುಸ್ರೆ ತೆಕ್ಕೋ ಹೆಣ್ಣು ನೀನು.
ತೋಡ ತಟ್ಟಿ ಮೀಸೆ ತಿರು ಗಂಡು ನಾನು. ನಿನಗೆ ಇಷ್ಟು ಸೊಕ್ಕು ಇರಬೇಕಾದ್ರೆ ಇನ್ನು ನನಗೆಷ್ಟಿರಬೇಡ ಹೇಳು. ಲೇ ಗರುಡ, ನಮ್ಮಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸದೆ ಹೋದ್ರೆ ನನ್ನ ಹೆಸರು ರೂಪಾನೇ ಅಲ್ಲ, ಬರ್ತೀನಿ. ನಿಲ್ಲು ರೂಪಾದೇವಿ ನಿಲ್ಲು. ಲೇ ರೂಪಿ, ನನ್ನ ಮೈ ಚರ್ಮವೆಂದರೆ ಕುರಿಮರಿ ಚರ್ಮ ಎಂದು ತಿಳಿದಿರುವೆ. ಹುಚ್ಚು ಹೆಣ್ಣೆ, ಅದ್ಯಾವ ಸೂರ ಸರದಾರನಲೇ ಆ ನಿನ್ನ ನರನಾಗ. ಲೇ ರೂಪಿ, ಇದುವರೆಗೂ ಈ ಭೂಪತಿ ಗರುಡನ ಎದುರು ನಿಂತು ಮಾತನಾಡಿದ ಹೆಣ್ಣುಗಳೇ ಇಲ್ಲ. ಅಂಥದರಲ್ಲಿ ನನ್ನನ್ನು ಹೊಡೆಯಲು ಕೈ ಎತ್ತಿದೆಯಾ? ಲೇ ರೂಪಿ, ಈ ತಪ್ಪಿಗೆ ನನ್ನಿಂದ ನೀನು ಶಿಕ್ಷೆ ಅನುಭವಿಸಲೇಬೇಕು. ಯಾವ ಶಿಕ್ಷೆ? ಅದು ನಿನ್ನ ಇಂಪಾದ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಿ ಕುಣಿಯಲೇಬೇಕು. ನೋ, ನಾನು ಹಾಡಲ್ಲ, ನನಗೆ ಹಾಡಕ್ ಬರೋದಿಲ್ಲ. ಹಾಡೋಕ್ ಬರಲ್ಲ? ಲೇ ರೂಪೆ, ಹಾಡೋಕೆ ಬರಲ್ಲ ಅಂದ್ರೆ ನೀನೇ ಇರಲ್ಲ. ಇವನ ಕೈಯಿಂದ ತಪ್ಪಿಸಿಕೊಂಡು ಹೋಗ್ಬೇಕು, ಇವನ ಹೇಳಿದಾಗೆ ಆಡ್ಲೇಬೇಕು. ಸರಿ ಆಯ್ತು, ನೀನ್ ಎಷ್ಟದಂತೆ ಹಾಡ್ತೀನಿ.
ವಾಹ್ ವಾರೇ ವಾಹ್, ಎಂತಹ ಅದ್ಭುತ ಕಂಠ. ಸರ್ವ ಸಂಗೀತ ಮಾಂತ್ರಿಕೂ ಸಹ ಮೈ ಮರೆಯಬೇಕು. ಏಯ್, ಈ ನಿನ್ನ ಹೋಗಲಿಕ್ಕೆ ಮಾತು ನನಗೆ ಬೇಕಾಗಿಲ್ಲ. ನನ್ನ ಮನೆಗೆ ಹೋಗ್ಬೇಕು, ದಾರಿ ಬಿಡು. ಹೋಗು, ಧಾರಾಳವಾಗಿ ಹೋಗು. ಬಟ್ ನೀವು ಮಾನಸ ಸರೋವರದಲ್ಲಿ ಪಲಾಯನ ಮಾಡಿದಾಗಲೇ ನಮಗೆ ಗೊತ್ತಾಯಿತು ನಿಮಗೆ ನಮ್ಮ ಮೇಲೆ ಮನಸ್ಸಿಲ್ಲ ಎಂದು. ನಮಗೆ ನಿಮ್ಮ ಮೇಲೆ ಮನಸ್ಸಾಗಿದ್ದು ನಿಜ. ಬಟ್ ಬಲವಂತದಿಂದ ಪ್ರೀತಿಸಿಯೂ ಗೊತ್ತಿಲ್ಲ, ಬಲವಂತದಿಂದ ಪ್ರೀತಿಸಿಕೊಂಡಿಯೂ ಗೊತ್ತಿಲ್ಲ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವುದು ಎಷ್ಟು ಸತ್ಯನೋ, ರಾವಣ ಸೀತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಂಬುದು ಅಷ್ಟೇ ಸತ್ಯ. That is good ರಾವಣ. ಹೋಗು, ಧಾರಾಳವಾಗಿ ಹೋಗು. ಬಟ್ ಭಾರತದ ನಾರಿಯಾಗಿ ಬಾಳುವ, ನಿನ್ನೊಂದಿಗೆ ಹಾಡಬೇಕು, ಕುಣಿಯಬೇಕು ಎನ್ನುವ ಆಸೆ ನನಗೆಲ್ಲ. ಬರ್ತೀನಿ, ಗುಡ್ ಬಾಯ್. ಯಾರಿವ್ನು? ನನಗೆ ಈ ರೀತಿ ನೀತಿ ಪಾಠ ಹೇಳಿ ಹೋದ್ನಲ್ಲ. ಏ ಗರುಡ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣು. ನಮ್ಮಣ್ಣನಿಗೆ ಹೇಳಿ ನಿನಗೆ ಸೊಕ್ಕಿಗೆ ತಕ್ಕ ಬುದ್ಧಿ ನಾ ಕಲಿಸ್ತಾ ಹೋದ್ರೆ ನನ್ನ ಹೆಸರು ರೂಪಾನೇ ಅಲ್ಲ. ಹೆಣ್ಣು ಒಲ್ದರೆ ನೋರಿ, ಮುನಿದರೆ ಹೆಮ್ಮಾರಿ.